ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ 12 ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ. ಧನುರಾಶಿಯವರಿಗೆ ಇಷ್ಟು ದಿನ 3ನೇ ಮನೆಯಲ್ಲಿ ಶನಿ ಇದ್ದ, ಅನುಕೂಲ ಆಯಿತು. ಈಗ 4ನೇ ಮನೆಗೆ ಬರ್ತಾನೆ. ಆದ್ದರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು, ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಕೂಡ ಆಗುತ್ತೆ. ಮತ್ತು ಗುರು ಸಪ್ತಮಕ್ಕೆ ಬರ್ತಾನೆ, ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಮನೆಯಲ್ಲಿ ಶುಭ ಕೆಲಸಗಳು ನಡೀತಕ್ಕಂಥದ್ದು, ವಸ್ತ್ರಾಭರಣ ಲಾಭ, ವಾಹನ ಲಾಭ, ದೂರ ಪ್ರಯಾಣ ಯೋಗ, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಧನಲಾಭ ಆಗ್ತಕ್ಕಂಥದ್ದು, ವಿವಾಹ ಅಪೇಕ್ಷೆನಲ್ಲಿರ್ತಕ್ಕಂಥವ್ರಿಗೆ ವೈವಾಹಿಕವಾದಂತಹ ಒಂದು ಸುಮುಹೂರ್ತ ಕೂಡ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ಸೂಚಿಸ್ತಾ ಇದೆ. ರಾಹು ಕೂಡ 3ನೇ ಮನೆಗೆ ಬರ್ತಾನೆ, ಅನುಕೂಲ ಆಗ್ತಕ್ಕಂಥದ್ದು. ಕೇತುನು 9ನೇ ಮನೆ ಇರ್ತಾನೆ, ಅದು ಕೂಡ ಅನುಕೂಲ ಆಗುತ್ತೆ. ಆದರೆ ಶನಿ 1ರಿಂದ ತೊಂದರೆ ಇರುತ್ತೆ. ಆದ್ದರಿಂದ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಖಂಡಿತವಾಗಲೂ ಅನುಕೂಲ ಆಗ್ತಕ್ಕಂಥದ್ದು. ಇಷ್ಟ ದೇವದತ್ತನ್ನು ಆರಾಧನೆ ಮಾಡಿ, ಪಶು ಪಕ್ಷಿ ಪ್ರಾಣಿಗಳಿಗೆ ನೀವು ಮತ್ತು ಕೈಲಾಗದೇ ಇರತಕ್ಕಂತಹ ಜನಗಳಿಗೆ ಸಹಾಯವನ್ನು ಮಾಡಿ ಅನುಕೂಲ ಆಗ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಸುಜನಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.